ಫರ್ನಾಂಡಿಸ್, ದಾಮಸ್ಕಟ್ಟೆಯಲ್ಲಿ ವಾಸವಾಗಿರುವ ನನ್ನ ಗಂಡ ಬೆನೆಡಿಕ್ಟ್ ಫರ್ನಾಂಡಿಸ್. ನನ್ನ ಗಂಡ 86 ವರ್ಷ, ನಾನು 71 ವರ್ಷ ಪ್ರಾಯದವರು. ನಾವು ವೈರಿನಲ್ಲಿ ದುಡಿದು ಹಣ ಬ್ಯಾಂಕಲ್ಲಿ FD ಇಟ್ಟಿದ್ದೇವೆ. ನಮಗೆ ಒಂದು ಸೋಮವಾರ ದಿವಸ ಸಂಜೆ 5ಗಂಟೆಗೆ ಕರೆ ಬಂದು ನಿಮ್ಮ ಅಕೌಂಟಲ್ಲಿ ನವಿ ಮುಂಬೈಯಲ್ಲಿ ಹಣ 6 ಕೋಟಿ ಡ್ರಾ ಆಗಿದೆ ಅಂತ ನನ್ನ ಆಧಾರ್ ಕಾರ್ಡ್ ತೋರಿಸಿ ನಿಮ್ಮ ಮೇಲೆ FIR ಆಗಿದೆ, ಈಗ ನೀವು ಅರೆಸ್ಟ್ ಆಗ್ತೀರಿ, ನಿಮ್ಮ ಮನೆ ಸುತ್ತ ನಮ್ಮ ಸಿಬ್ಬಂದಿ ಉಂಟು, ಈಗ ಹೊರಗಡೆ ನಿಮಗೆ ಬರಲಿಕ್ಕಿಲ್ಲ, ಡೋರ್ ಲಾಕ್ ಮಾಡಿ ಈಗಲೇ, ಮತ್ತು ಹೊರಗೆ ಬರಬೇಡಿ, ಹೊರಗಿಂದ ಯಾರೂ ಮನೆಗೆ ಹೊರಗೆ ಬರಲಿಕ್ಕೆ ಇಲ್ಲ, ಶೂಟ್ ಮಾಡ್ತಾರೆ ನಿಮಗೆ ಅಂತೇಳಿ ಭಯಪಡಿಸ್ತಾರೆ. ನಾವು ಆ ಭಯದಿಂದ ನಾವು ಹೋಗಲಿಲ್ಲ ಎಲ್ಲಿಯೂ. ಮತ್ತು ನಮಗೆ ಮರುದಿವಸ ಪುನಃ ಹೇಳ್ತಾರೆ, ನೀವು ಈಗಲೇ ಬ್ಯಾಂಕಿಗೆ ಹೋಗಿ ನಿಮ್ಮ ಎಷ್ಟು ಹಣ ಉಂಟು ಅದನ್ನು ಅಕೌಂಟಿಗೆ ಹಾಕಿ ಅಂತ ಹೇಳ್ತಾರೆ. ನಾವು ಹೋಗಿ ಹಾಕುವಾಗ ಬ್ಯಾಂಕ್ ಮ್ಯಾನೇಜರ್ ತಡೆದರು, ಆದರೂ ನಾವು ಕೇಳಲಿಲ್ಲ. ನಮಸ್ಕಾರ ಸರ್. ನಮಸ್ತೆ ಸರ್, ಮೊನ್ನೆ ಒಂದು ಕಿನ್ನಿಗೋಳಿ ಒಂದು ಘಟನೆ ನಡೆಯುತ್ತೆ. ಬ್ಯಾಂಕ್ ಮ್ಯಾನೇಜರ್ ಒಂದು ದೊಡ್ಡ ಮಟ್ಟದ ಒಂದು ಘಟನೆಯನ್ನು ತಪ್ಪಿಸ್ತಾರೆ. ತುಂಬಾ ವಿಶೇಷ ಅಂದ್ರೆ ವೃದ್ಧ ದಂಪತಿಗಳು ಕಿನ್ನಿಗೋಳಿ ಮನೆ ಒಳಗೆ ಹೊರಗೆ ಬಂದ್ಬಿಟ್ರೆ ನಿಮಗೆ ನಮ್ಮ ಪೊಲೀಸ್ ಸರ್ಪಗಾವಲಿ ಇದೆ, ನಿಮ್ಮನ್ನ ಈಗ ಹಿಡ್ಕೊಂಡು ಅರೆಸ್ಟ್ ಮಾಡ್ತಾರೆ, ಇಲ್ಲ ಅಲ್ಲಿ ದಾಳಿ ಮಾಡ್ತಾರೆ ಅನ್ನುವಂತ ಒಂದು ಫೋನ್ ಬರುತ್ತೆ. ಏನ್ ಸರ್ ಆ ಕತೆ? ಆಕ್ಚುಲಿ ಯಾರು ಅವ್ರಿಗೆ ಫೋನ್ ಮಾಡುದು, ಏನಾಗುತ್ತದು? ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ದಾಮಸ್ಕಟ್ಟೆ ಅಂತ ಹೇಳಿ, ಅದು ಕಿನ್ನಿಗೋಳಿ ಸಮೀಪ ಇದೆ. ಅಲ್ಲಿ ವೃದ್ಧ ದಂಪತಿಗಳಿದ್ದಾರೆ, ಬೆನೆಡಿಕ್ಟ್ ಫರ್ನಾಂಡಿಸ್ ಮತ್ತು ಲಿಲ್ಲಿ ಫರ್ನಾಂಡಿಸ್. ಗಂಡನಿಗೆ 86 ವರ್ಷ ಆಗಿದ್ದರೆ, ಲಿಲ್ಲಿ ಫರ್ನಾಂಡಿಸ್ ಅವರಿಗೆ 71 ವರ್ಷ. ಅವರು ಮನೆಯಲ್ಲಿದ್ದಂತ ಸಂದರ್ಭದಲ್ಲಿ ಅವರಿಗೊಂದು ಫೋನ್ ಬರುತ್ತೆ. ಫೋನ್ ಅಂದ್ರೆ ವಾಟ್ಸ್ಆಪ್ ಕಾಲ್. ಅದು ವಾಟ್ಸ್ಆಪ್ ಕಾಲ್ ಅಲ್ಲಿ ಅವ್ರ ಹತ್ರ ಒಬ್ರು ಪೊಲೀಸ್ ಅಧಿಕಾರಿ ರೀತಿಯಲ್ಲಿ ಮಾತಾಡಿ ಹೇಳ್ತಾರೆ, ಮುಂಬೈನಲ್ಲಿ ಕೇಸ್ ಆಗಿದೆ, ನನ್ನ ಮುಂಬೈ ಪೊಲೀಸ್ ಇನ್ಸ್ಪೆಕ್ಟರ್, ನೀವು ಬೇರೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅಕೌಂಟ್ನಿಂದ ಫ್ರಾಡ್ ಆಗಿದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೇಸ್ ಆಗಿದೆ ನಿಮಗೆ. ನೀವು ಆ ಕೇಸಿನಿಂದ ಹೊರಗೆ ಬರಬೇಕಾದ್ರೆ ನಿಮ್ಮ ಅಕೌಂಟ್ ಅಲ್ಲಿದ್ದ ಹಣವನ್ನು ನಾವು ಹೇಳಿದ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳ್ತಾರೆ. ಈ ವೃದ್ಧ ದಂಪತಿಗಳಿಗೆ ಏನು ಮಾಡಬೇಕು ಏನಂತ ಗೊತ್ತಾಗ್ಲಿಲ್ಲ. ಆದ್ರೆ ಅವರ ಅಕೌಂಟ್ ಅಲ್ಲಿ ಹಣ ಇತ್ತು, ಆದ್ರೆ ಅದು ಫಿಕ್ಸೆಡ್ ಡೆಪಾಸಿಟ್ ರೂಪದಲ್ಲಿತ್ತು. ಅವರ ಅಕೌಂಟ್ ಕಿನ್ನಿಗೋಳಿಯ ಕೆನರಾ ಬ್ಯಾಂಕ್ ನಲ್ಲಿ ಇತ್ತು. ಆದ್ರಿಂದಾಗಿ ಅವರು ಏನ್ ಮಾಡ್ತಾರೆ, ಕಿನ್ನಿಗೋಳಿಯ ಕೆನರಾ ಬ್ಯಾಂಕ್ ಅಕೌಂಟಿನ ಇದೆ ಅಲ್ಲ, ಅದಕ್ಕೆ ಆ ಬ್ಯಾಂಕ್ ಮ್ಯಾನೇಜರ್ ಸಡನ್ ಆಗಿ ಅಷ್ಟೇ ಹೆದರ್ತಾರೆ ಅವರು, ಆ ಮನೆ ಹೊರಗೆ ಬರಬಾರ್ದು ಅಲ್ಲ, ಹೆದರ್ತಾರೆ. ಯಾಕಂತ ಹೇಳಿದ್ರೆ ಅವರಿಗೆ ಈ ವಿಡಿಯೋ ಕಾಲ್ ಅಲ್ಲಿ ನೋಡಿದಾಗ ಅವ ಒಂದು ಪೊಲೀಸ್ ಆಫೀಸರ್ ತರನೇ ಇದ್ದ, ಅವನ ಬ್ಯಾಕ್ ಗ್ರೌಂಡ್ ಒಂದು ಪೊಲೀಸ್ ಸ್ಟೇಷನ್ ತರನೇ ಇತ್ತು. ಆದ್ರಿಂದ ಇದು ಪೊಲೀಸರೇ ಫೋನ್ ಮಾಡುದು ಅಂತ ಹೇಳಿ ಅವ್ರು ಹೆದರ್ಕೊಂಡ್ರು. ಅವರು ಹೇಳಿದ್ದಾರೆ, ನಿಮ್ಮ ಮನೆಯನ್ನು ನಾವು ಕವರ್ ಮಾಡಿದ್ದೇವೆ, ನಮ್ಮ ಹೊರಗಡೆ ನಮ್ಮ ಸ್ಟಾಫ್ ಇದ್ದಾರೆ, ನೀವು ಮನೆಯಿಂದ ಹೊರಗೆ ಬಂದ್ರೆ ನಿಮ್ಮ ಮೇಲೆ ಅವರು ಫೈರಿಂಗ್ ಮಾಡ್ತಾರೆ, ನೀವು ಜೀವ ಕಳ್ಕೊಳ್ತೀರಿ, ನೀವು ನಮ್ಮೊಂದಿಗೆ ಸಹಕರಿಸಿ, ಯಾಕಂದ್ರೆ ಇದು ಫ್ರಾಡ್ ಕೇಸು, ನಿಮ್ಮ ಅಕೌಂಟಿಗೆ ಬೇರೆ ಮೂಲದಿಂದ ಹಣ ಬಂದಿದೆ ಅಂತ ಹೇಳಿ ನಮ್ಗೆ ಖಚಿತವಾದ ಮಾಹಿತಿಗಳಿವೆ. ಆದ್ರಿಂದಾಗಿ ನೀವು ಹಣವನ್ನು ವಾಪಸ್ ಟ್ರಾನ್ಸ್ಫರ್ ಮಾಡಬೇಕು, ಅದು ಫೋರ್ಜರಿ ಮಾಡಿದಂತ ಹಣ ಅಂತೆಲ್ಲ ಹೇಳಿ ಎದುರಿಸ್ತಾರೆ. ಇವರ ಅಕೌಂಟ್ ಅಲ್ಲಿ ಹಣ ಇದೆ ಹೌದು, ಆದ್ರೆ ಅದು ಅವರು ಅರ್ನಿಂಗ್ ಮಾಡಿದಂತ ಹಣ. ಅವರಿಗೆ ಇದು ಯಾವ ರೀತಿಯಲ್ಲಿ ಇವರು ಎದುರ್ತಾ ಇದ್ದಾರೆ, ಎಲ್ಲಿ ಕೇಸ್ ಆಗಿದೆ, ಏನಾಗಿದೆ ಅಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ಅವರು ವೃದ್ಧ ದಂಪತಿಗಳು ನೋಡಿ ಅವರು ಹೆದರ್ಕೊಂಡು ಬಿಟ್ರು ಪೊಲೀಸ್ ಅಂತ ಹೇಳ್ಕೊಂಡು. ಆದ್ರಿಂದ ಅಕೌಂಟ್ ಇದ್ದಂತ ಬ್ಯಾಂಕ್ ಕಿನ್ನಿಗೋಳಿಯ ಕೆನರಾ ಬ್ಯಾಂಕ್ ಶಾಖೆಯಲ್ಲಿ ಅವರ ಅಕೌಂಟ್ ಇದ್ದದ್ದು. ಆ ಅಕೌಂಟ್ನಲ್ಲಿ ಸುಮಾರು 84 ಲಕ್ಷ ರೂಪಾಯಿ ಅವರ ಫಿಕ್ಸೆಡ್ ಡಿಪಾಸಿಟ್ ಇತ್ತು. ಅವರಿಗೆ ಬೇರೆ ಬೇರೆ ವ್ಯವಹಾರದಿಂದ ಜಾಗ ಮಾರಿದ್ದವು, ಬೇರೆ ಮೂಲದಿಂದಲೂ ಬಂದ ಹಣವನ್ನು ಅಲ್ಲಿ ಫಿಕ್ಸೆಡ್ ಡೆಪಾಸಿಟ್ ಇಟ್ಟಿದ್ರು. ಆ ಫಿಕ್ಸೆಡ್ ಡೆಪಾಸಿಟ್ ನ ಇಂಟ್ರೆಸ್ಟ್ ಅನ್ನು ತಗೊಂಡು ಅವರು ಜೀವನ ಮಾಡ್ತಿದ್ದಂತ ವೃದ್ಧ ದಂಪತಿಗಳು. ಅವರ ಸಂಬಂಧಿಕರೆಲ್ಲ ಮುಂಬೈ, ಫಾರಿನ್ ಈ ರೀತಿಯಾಗಿ ಕೆಲಸ ನಿರ್ವಹಿಸ್ತಿದ್ದವರು. ಇವರು ಇಲ್ಲಿ ಮನೆಯಲ್ಲಿ ಇಬ್ಬರೇ ಗಂಡ ಹೆಂಡತಿ ಇದ್ದವರು. ಯಾಕಂದ್ರೆ ಇಲ್ಲಿನ ಬಹುತೇಕ ಗ್ರಾಮೀಣ ಪ್ರದೇಶದ ಕುಟುಂಬಗಳ ಪರಿಸ್ಥಿತಿ ಅದೇ ರೀತಿ ಇದೆ. ಯಾಕಂದ್ರೆ ಮನೆಯಲ್ಲಿ ವೃದ್ಧರು ಹೆಚ್ಚು ಕಡಿಮೆ ಎಲ್ಲ ಕುಟುಂಬಗಳ ಪರಿಸ್ಥಿತಿ ಅದೇ ರೀತಿ ಇದೆ. ವೃದ್ಧ ದಂಪತಿಗಳು ಊರಲ್ಲಿ ಇರ್ತದೆ, ಯಾಕಂದ್ರೆ ಅವರಿಗೆ ಈ ಮಣ್ಣಿನ ಋಣ ಇರ್ತದೆ, ಆ ಮಣ್ಣು ಬಿಟ್ಟು ಹೋಗ್ಲಿಕ್ಕೆ ಅವರಿಗೆ ಮನಸ್ಸಿರುವುದಿಲ್ಲ. ಯಾಕಂದ್ರೆ ಅದಕ್ಕೆ ಸಂಬಂಧಿತ ಕುಟುಂಬದಿಂದ ಬಂದವರು, ಚಿಕ್ಕದಿಂದಲೇ ಕೃಷಿ ಆಧಾರಿತವಾಗಿ ಕೆಲಸ ಮಾಡ್ತಿದ್ದವರು, ಅವರು ಆ ಭೂಮಿಯನ್ನು ಪ್ರೀತಿಸ್ತಾರೆ. ಆದ್ರಿಂದಾಗಿ ಅವ್ರಿಗೆ ಭೂಮಿ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸು ಬರುವುದಿಲ್ಲ, ಆದ್ರಿಂದಾಗಿ ಅವರು ಅಲ್ಲಿ ಉಳ್ಕೊಳ್ತಾರೆ. ಆದ್ರೆ ಅವ್ರ ಮಕ್ಕಳು ಬೇರೆ ಬೇರೆ ಅವಕಾಶಗಳಿಂದಾಗಿ ಅವರು ಬೇರೆ ಬೇರೆ ಪ್ರದೇಶಗಳಲ್ಲಿ, ಅಂದ್ರೆ ಮುಂಬೈ ಇರ್ಬೋದು, ಬೇರೆ ಪ್ರದೇಶಗಳಿರ್ಬೋದು, ವಿದೇಶ ಇರ್ಬೋದು, ಈ ರೀತಿಯಾಗಿ ಹೋಗ್ತಾ ಇರ್ತಾರೆ, ಅಲ್ಲಿ ಸೆಟ್ಲ್ ಆಗಿರ್ತಾರೆ. ಮತ್ತೆ ತಂದೆ ತಾಯಿಯನ್ನು ನೋಡ್ಕೊಳ್ಳಿಕ್ಕೆ ಯಾರನ್ನಾದ್ರೂ
ಕೆಲಸಕ್ಕೆ ನೇಮಿಸಿರ್ತಾರೆ, ಇಲ್ಲ ಇದ್ರೆ ಅವರೇ ಗಟ್ಟಿ ಮುಟ್ಟಾದ್ರೆ ಅವರೇ ಅವರ ಕೆಲಸವನ್ನು ಅವರು ಮಾಡ್ಕೊಳ್ಳುವಂತ ಪರಿಸ್ಥಿತಿ ಇದ್ರೆ ಅವರು ನೋಡ್ತಾರೆ. ಮತ್ತೆ ಅವರು ಖರ್ಚಿಗೆ ಹಣ ಕಳಿಸ್ತಾ ಇರ್ತಾರೆ. ಈ ಬ್ಯಾಂಕಿನಿಂದ ಅವರಿಗೆ ಹಣ ಡೆಪಾಸಿಟ್ ಇಟ್ಟಂತ ಹಣಕ್ಕೆ ಬಡ್ಡಿ ಬರ್ತದೆ. ಅದರಿಂದಾಗಿ ಜೀವನವನ್ನ ಸುಖವಾಗಿ ಕಳೀತಾ ಇರ್ತಾರೆ. ಅಂತಹ ಮನಸ್ಥಿತಿಗೆ ಯಾವುದೇ ಮೋಸ, ವಂಚನೆ ಇಂಥದ್ದೆಲ್ಲ ಕಲ್ಪನೆ ಇರುವುದಿಲ್ಲ. ಯಾಕಂದ್ರೆ ಅವರು ಒಬ್ಬರಿಗೆ ಮೋಸ ಮಾಡಿದವರಲ್ಲ, ಅದರಿಂದ ಅವರಿಗೆ ಆ ಕಲ್ಪನೆ ಇರುವುದಿಲ್ಲ. ಆದ್ರಿಂದಾಗಿ ಅವರಿಗೆ ಪೊಲೀಸು, ಕಾನೂನು, ಕೇಸು, ವಂಚನೆ ಅಂತ ಹೇಳಿದ ಕೂಡಲೇ ಸಹಜವಾಗಿ ಅವರಿಗೆ ಆ ಭಯ ಬಂದಿರ್ತದೆ. ಆದ್ರಿಂದಾಗಿ ಅವರು ಅದಕ್ಕೆ ಹೆದರಿದ್ರು. ಹೊರಗೆ ಪೊಲೀಸ್ ಇದ್ದಾರೆ ಅಂತ ಹೇಳ್ತಾರೆ, ಅದರಿಂದ ನಾವು ಹೊರಗೆ ಹೋಗುವಾಗೂ ಇಲ್ಲ, ಜನರ ಮುಂದೆ ಅರೆಸ್ಟ್ ಮಾಡಿದ್ರೆ ಕಷ್ಟ, ಈ ರೀತಿಯಾಗಿರ್ತದೆ. ಯಾಕಂದ್ರೆ ಆ ರೀತಿಯಾಗಿ ಅರೆಸ್ಟ್ ಮಾಡುವಂತ ಪ್ರಯೋಜನ ಇಲ್ಲ ಅಂತ ಹೇಳಿ ಅವರಿಗೆ ಗೊತ್ತಿರುವುದಿಲ್ಲ ಕಾನೂನಿನ ವ್ಯಾಪ್ತಿಯಲ್ಲಿ. ಅದರಿಂದಾಗಿ ಹೆದರ್ಕೊಂಡಿದ್ರು. ಅದರಿಂದಾಗಿ ಅವರು ಅಲ್ಲಿನ ಅವರ ಅಕೌಂಟ್ ಇದ್ದ ಬ್ಯಾಂಕ್, ಕೆನರಾ ಬ್ಯಾಂಕ್ ಕಿನ್ನಿಗೋಳಿ ಶಾಖೆ ಎಲ್ಲ ಮ್ಯಾನೇಜರ್ ಆಯಿಸ್ಟೋನ್ ಅಂತ ಇದ್ದಾರೆ, ಅವರಿಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿ ಹೇಳ್ತಾರೆ, ನನ್ನ ಫಿಕ್ಸೆಡ್ ಡೆಪಾಸಿಟ್ ನ ಹಣವನ್ನ ನನ್ನ ಚಾಲ್ತಿ ಖಾತೆಗೆ ಅಂದ್ರೆ SBI ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಿ. ಆಗ ಅವ್ರು ಕೇಳ್ತಾರೆ, ನಿಮಗೆ ಚಾಲ್ತಿ ಖಾತೆಗೆ ಅಷ್ಟು ಹಣ ಯಾಕೆ, 84 ಲಕ್ಷ ಇದೆ ಅಂತ. ಹಾಗೆ ಹೇಳ್ತಾರೆ, ಇಲ್ಲ ನಮಗೆ ಬ್ಯಾಂಗ್ಳೂರಲ್ಲಿ ಒಂದು ಸೈಟ್ ತಗೊಳ್ಬೇಕಂತ ಹೇಳಿ ನಾವು ಮಾತುಕತೆ ಮಾಡ್ತಾ ಇದ್ದೇವೆ, ಅದಕ್ಕೆ ಹಣ ಬೇಕು ಅಂತ ಹೇಳಿ. ಆದ್ರೂ ಬ್ಯಾಂಕ್ ಮ್ಯಾನೇಜರ್ಗೆ ಸಂಶಯ ಬರ್ತದೆ, ಅವರ ಫಿಕ್ಸೆಡ್ ಡೆಪಾಸಿಟ್ ಅನ್ನು ವಿಡ್ರಾ ಮಾಡುವುದಿಲ್ಲ ಮತ್ತು ಅವರ ಚಾಲ್ತಿ ಖಾತೆಗೆ ವರ್ಗಾಯಿಸುವುದಿಲ್ಲ. ಇದು ಆಗಿರುವುದು ಡಿಸೆಂಬರ್ 2ಕ್ಕೆ ಮಂಗಳವಾರ. ಅದರ ಮರು ದಿವಸ 3ನೇ ತಾರೀಕಿಗೆ ಅಂದ್ರೆ ಬುಧವಾರ ದಿವಸ ವಿಡಿಯೋ ಕಾಲ್ ಮೂಲಕ ಪುನಃ ಅವರು ಸಂಪರ್ಕ ಮಾಡ್ತಾರೆ. ನೀವು ಹಣ ಟ್ರಾನ್ಸ್ಫರ್ ಮಾಡಲಿಲ್ಲ, ನಾವು ನಿಮ್ಮನ್ನು ಈಗಲೇ ಅರೆಸ್ಟ್ ಮಾಡಿಸ್ತೇನೆ, ನಿಮ್ಮನ್ನು ಸೀದಾ ಮುಂಬೈಗೆ ಕರ್ಕೊಂಡು ಬರ್ತಾರೆ ಅಂತ ಹೇಳಿ ಎದುರಿಸ್ತಾರೆ. ನೀವು ಹಣ ಟ್ರಾನ್ಸ್ಫರ್ ಮಾಡಿ, ಇಲ್ಲ ಈಗಲೇ ಅರ್ಧ ಗಂಟೆಯಲ್ಲಿ ನಿಮ್ಮ ಮನೆ ಬಾಗಿಲಲ್ಲಿ ನಮ್ಮ ಪೊಲೀಸರು ಇದ್ದಾರೆ, ನೀವು ಮನೆಯಿಂದ ಹೊರಗೆ ಬಂದ್ರೆ ಗುಂಡು ಹೊಡಿತಾರೆ, ನಿಮ್ಗೆ ಬೊಂಬೈ ಪೊಲೀಸು ಗೊತ್ತಲ್ಲ, ಎಲ್ಲ ಎನ್ಕೌಂಟರ್ ಮಾಡಿದಂತ ಇದೆ, ಆ ರೀತಿಯಾಗಿ ಎದುರಿಸ್ತಾರೆ, ಸುಳ್ಳು ಹೇಳ್ತಾ ಹೋಗ್ತಾರೆ. ಆದ್ರಿಂದಾಗಿ ಇವರು ಅದನ್ನು ನಂಬ್ತಾ ಹೋಗ್ತಾರೆ. ಆದ್ರಿಂದ ಅವರು ಪುನಃ ಬ್ಯಾಂಕ್ ಮ್ಯಾನೇಜರ್ಗೆ ಫೋನ್ ಮಾಡ್ತಾರೆ. ಬ್ಯಾಂಕ್ ಮ್ಯಾನೇಜರ್ಗೆ ಫೋನ್ ಮಾಡಿ ಹೇಳ್ತಾರೆ, ನೀವು ಅವರ ಹಣ ಅಲ್ವಾ, ಅವರು ಫಿಕ್ಸೆಡ್ ಇಡ್ತಾರೆ, ಅದರ ಚಾಲ್ತಿ ಖಾತೆಗೆ ಟ್ರಾನ್ಸ್ಫರ್ ಮಾಡಿಸ್ತಾರೆ, ಅದು ಏನಿದ್ರು ಅವ್ರದ್ದು ಇದು ಬ್ಯಾಂಕ್ ಮ್ಯಾನೇಜರ್ಗೆ ಏನಿದೆ ಬಾಧ್ಯತೆ, ಏನೂ ಇರೋದಿಲ್ಲ. ಆದ್ರಿಂದಾಗಿ ಪುನಃ ಬ್ಯಾಂಕ್ ಮ್ಯಾನೇಜರ್ಗೆ ಹೇಳಿದಾಗ ಬ್ಯಾಂಕ್ ಮ್ಯಾನೇಜರ್ ಚಾಲ್ತಿ ಖಾತೆಗೆ ಈ ಫಿಕ್ಸೆಡ್ ಹಣವನ್ನ ವರ್ಗಾಯಿಸ್ತಾರೆ. ವರ್ಗಾಯಿಸಿದ ಮೇಲೆ ಅವರಿಗೆ ಸಂಶಯ ಬರ್ತದೆ. ಸಂಶಯ ಬಂದು ಅವರು ಅಲ್ಲಿನ ಕಿನ್ನಿಗೋಳಿಯಲ್ಲಿ ಒಬ್ರು ಬೀಟ್ ಕಾನ್ಸ್ಟೇಬಲ್ ಇದ್ರು. ಯಾಕಂದ್ರೆ ಇಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಪೊಲೀಸ್ನವರು ಪ್ರತಿಯೊಂದು ಬೀಟ್ಗೂ ಒಬ್ಬ ಕಾನ್ಸ್ಟೇಬಲ್ ಅನ್ನು ನಿಯೋಜನೆ ಮಾಡಿದ್ದಾರೆ. ಕನ್ನಡ ಜಿಲ್ಲೆಯಲ್ಲಿ ಮತ್ತು ಮಂಗಳೂರು ಕಮಿಷನರೇಟ್ ಅಲ್ಲಿ ಪ್ರತಿ ಪೊಲೀಸ್ ಠಾಣೆಯಲ್ಲಿ 20 ಸಿಬ್ಬಂದಿಗಳನ್ನ ಒಂದೊಂದು ಬೀಟಿಗೆ ಒಬ್ಬರನ್ನ ನಿಯೋಜನೆ ಮಾಡಿದ್ದಾರೆ. ಯಾಕಂದ್ರೆ ಜನಸ್ನೇಹಿ ಪೊಲೀಸ್ ಅಂತ ಹೇಳಿ ಈಗಿನ DGP ಅವರು MS ಸಲೀಂ ಅವರು ಅವರ ಕಲ್ಪನೆ ಅದು. ಆ ಬೀಟ್ ನ ಕಾನ್ಸ್ಟೇಬಲ್ ಆ ಬೀಟ್ ನ ವ್ಯಾಪ್ತಿಯಲ್ಲಿರುವಂತ ಎಲ್ಲಾ ಮನೆಗಳಿಗೆ ಹೋಗಬೇಕು, ಅವರೊಂದಿಗೆ ಮಾತಾಡಬೇಕು, ಅವರೊಂದಿಗೆ ಸಂಪರ್ಕದಲ್ಲಿರ್ಬೇಕು. ಮತ್ತೆ ಅವರು ಎಷ್ಟು ಮನೆಯಲ್ಲಿ ವೃದ್ಧ ದಂಪತಿಗಳಿರ್ತಾರೆ, ಯಾವ ಮನೆಯಲ್ಲಿ ಒಬ್ಬಂಟಿಗಳಿರ್ತಾರೆ, ಯಾವ ಮನೆ ಬೀಗ ಹಾಕಿರ್ತದೆ. ಯಾಕಂದ್ರೆ ಹಗಲಲ್ಲಿ ಮಕ್ಕಳು ಶಾಲೆಗೆ ಹೋಗಿರ್ತಾರೆ, ಮನೆಯಲ್ಲಿದ್ದವರು ಕೆಲಸಕ್ಕೆ ಹೋಗಿರ್ತಾರೆ. ಈ ರೀತಿಯ ವ್ಯವಸ್ಥೆಗಳಿರುವಂತ ಮನೆಗಳು, ಇದನ್ನೆಲ್ಲ ನೋಟು ಮಾಡ್ಕೊಳ್ಬೇಕು. ಮತ್ತೆ ವಾರಕ್ಕೆ ಒಮ್ಮೆ, ಇಲ್ಲದ್ರೆ ವಾರಕ್ಕೆ 2 ಬಾರಿ, ಇಲ್ಲದ್ರೆ ತಿಂಗಳಿಗೊಮ್ಮೆ, ತಿಂಗಳಿಗೆ 2 ಬಾರಿ, ಈ ರೀತಿಯಾಗಿ ಪ್ರತಿ ಮನೆಗಳನ್ನು ಸಂಪರ್ಕ ಮಾಡುವಂತ ವ್ಯವಸ್ಥೆ ಮಾಡಿದ್ದಾರೆ. ಅದರಿಂದಾಗಿ ಆ ದಾಮಸ್ಕಟ್ಟೆ ಏನಿದೆ ಆ ಪ್ರದೇಶಕ್ಕೆ ಒಬ್ರು ಬೀಟ್ ಕಾನ್ಸ್ಟೇಬಲ್ ಇದ್ರು. ಅದರಿಂದಾಗಿ ಈ ಬ್ಯಾಂಕ್ ಮ್ಯಾನೇಜರಿಗೆ ಆ ಬೀಟ್ ಕಾನ್ಸ್ಟೇಬಲ್ ಸಂಪರ್ಕ ಇತ್ತು. ಅದರಿಂದ ಅವರು ಬೀಟ್ ಕಾನ್ಸ್ಟೇಬಲ್ ಹೇಳ್ತಾರೆ, ಈಗೀಗ ಆಗಿದೆ, ಇಬ್ರು ಆ ಮನೆಯಲ್ಲಿ ಇಬ್ರು ವೃದ್ಧರು ಮಾತ್ರ ಇರೋದು, ಹೆದರ್ಕೊಂಡಾಗಿದೆ, ಅವರ ಬ್ಯಾಂಕ್ ಅಕೌಂಟ್ ಹಣ ವಿಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ, ಏನು ತೊಂದರೆ ಆಗಿರ್ಬೇಕು ಅವರಿಗೆ, ಏನಂತ ಹೋಗಿ ವಿಚಾರಿಸಿ ಅಂತ ಹೇಳಿ. ಹಾಗೆ ಬೀಟ್ ಕಾನ್ಸ್ಟೇಬಲ್ ಏನ್ ಮಾಡ್ತಾರೆ, ಪೊಲೀಸ್ ಸ್ಟೇಷನ್ಗೆ ಒಂದು ಮಾಹಿತಿ ಕೊಡ್ತಾರೆ, ಬ್ಯಾಂಕ್ ಮ್ಯಾನೇಜರಿಗೆ ಈಗ ಒಂದು ಹೇಳಿದ್ದಾರೆ ಅಂತ. ಅದರಿಂದಾಗಿ ಮುಲ್ಕಿ ಠಾಣೆ ಇನ್ಸ್ಪೆಕ್ಟರ್ ಏನ್ ಮಾಡ್ತಾರೆ, ಆ ಒಂದು ಕಾನ್ಸ್ಟೇಬಲ್ ಅನ್ನು ದಾಮಸ್ಕಟ್ಟೆ ಅವರ ಮನೆ ಕಳಿಸ್ತಾರೆ. ಬೀಟ್ ಕಾನ್ಸ್ಟೇಬಲ್ ಅಲ್ಲಿಗೆ ಹೋಗ್ತಾರೆ. ಹೋದಾಗ ಈ ವೃದ್ಧ ದಂಪತಿಗಳಿಬ್ರು ತಮ್ಮ ಮೊಬೈಲ್ ಅನ್ನು ಇಟ್ಟುಕೊಂಡು ಅಪರಾಧಿಗಳಂತೆ ಕೂತಿದ್ರು. ಯಾಕಂತ ಹೇಳಿದ್ರೆ ಅಲ್ಲಿ ವಿಡಿಯೋ ಕಾಲ್ ಅಲ್ಲಿ ಮುಂಬೈನಿಂದ ಯಾರು ಆರೋಪಿತರಿದ್ದಾರೆ ಅವರನ್ನು ಡಿಜಿಟಲ್ ಅರೆಸ್ಟ್ ಮಾಡಿದವರು ಅವರು ಸಂಪರ್ಕದಲ್ಲಿದ್ರು. ಅಷ್ಟೊತ್ತಿಗೆ ಪೊಲೀಸರು ಹೋಗಿ ಅವರೊಂದಿಗೆ ಮಾತಾಡುವಾಗ ಇದು ಒರಿಜಿನಲ್ ಪೊಲೀಸು ಅಂತೇಳಿ ಗೊತ್ತಾಗಿ ಅವರು ಕಾಲ್ ಕಟ್ ಮಾಡ್ತಾರೆ. ಇಮಿಡಿಯೇಟ್ ಅವರು ಬ್ಯಾಂಕ್ ಮ್ಯಾನೇಜರಿಗೆ ಮಾಹಿತಿ ಕೊಡ್ತಾರೆ, ಹೀಗೆ ಆಗಿದೆ, ಅದು ಡಿಜಿಟಲ್ ಅರೆಸ್ಟ್, ಅದು ಫ್ರಾಡ್, ಆ ಹಣವನ್ನು ಟ್ರಾನ್ಸ್ಫರ್ ಮಾಡಬೇಡಿ ಅಂತ ಹೇಳಿ. ಅದರಿಂದಾಗಿ ಇಮಿಡಿಯೇಟ್ ಬ್ಯಾಂಕ್ ಮ್ಯಾನೇಜರ್ ಯಾವಾಗ ಟ್ರಾನ್ಸ್ಫರ್ ಮಾಡ್ಬೇಕಂತ ತೀರ್ಮಾನ ಮಾಡಿದ್ರು, ಆ ಹಣವನ್ನ ಪುನಃ ಚಾಲ್ತಿ ಖಾತೆಯಿಂದ ಪುನಃ FDಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಇಟ್ಕೊಂಡ್ರು. ಅದರಿಂದಾಗಿ ಅಲ್ಲ ಸರ್, ಈಗ ಕರೆಕ್ಟ್ ಆಗಿ ಅವರು ಪೊಲೀಸರು ಹೋಗುವತ್ತಿಗೆ ಅವ್ರು ಇನ್ನು ಫೋನ್ನಲ್ಲೇ ಇದ್ರಂತ. ಅವ್ರು ಫೋನಲ್ಲೇ ಇದ್ರು, ಯಾಕಂದ್ರೆ ಅವರಿಗೆ ಹಣ ಟ್ರಾನ್ಸ್ಫರ್ ಆಗಿಲ್ಲ. ಅವರು ಇವರು ಚಾಲ್ತಿ ಖಾತೆಗೆ ಹಣ
ಬಂದಿತ್ತಲ್ಲ ಅದನ್ನು ಪುನಃ ಇವರು ಅವರ ಖಾತೆಗೆ ಟ್ರಾನ್ಸ್ಫರ್ ಮಾಡುವಾಗ ಅದಕ್ಕೆ ಅವರು ಅಲ್ಲಿ ಯಾವ ನಂಬರ್ ಅಂತೇಳಿ ಅವರಿಗೆ ಹೇಳಿಲ್ಲ, ಅದರಿಂದಾಗಿ ಅವರು ಸಂಪರ್ಕದಲ್ಲೇ ಇದ್ರು. ಆ ಸಂದರ್ಭದಲ್ಲಿ ಪೊಲೀಸರು ಎಂಟ್ರಿ ಆದ್ರಿಂದ ಅವರು ಮತ್ತೆ ಅದನ್ನು ಫೋನ್ ಡಿಸ್ಕನೆಕ್ಟ್ ಮಾಡಿದ್ರು. ಆ ಒಂದು ಬ್ಯಾಂಕ್ ಮ್ಯಾನೇಜರ್ ಸಮಯ ಪ್ರಜ್ಞೆಯಿಂದ ಅಷ್ಟೇ ಉಳಿತಿದ್ದು. ಖಂಡಿತವಾಗಿ, ಯಾಕಂತ ಹೇಳಿದ್ರೆ ಬ್ಯಾಂಕ್ ಮ್ಯಾನೇಜರಿಗೂ ಒಂದು ರೀತಿಯಲ್ಲಿ ಸಂಶಯ ಬಂತು. ಯಾಕಂದ್ರೆ ಮನೆಯಲ್ಲಿ ಇಬ್ಬರೇ ವೃದ್ಧರಿರೋದು. ಅವರು ಹೇಳಿದ್ದು ಏನಂತ ಹೇಳಿದ್ರೆ, ಬೆಂಗಳೂರಲ್ಲಿ ನಮಗೆ ಸೈಟ್ ತಗೊಳ್ಳಿಕ್ಕೆ ಇದೆ ಅಂತ ಹೇಳಿ. ಸೈಟ್ ತಗೊಳ್ಳಿಕ್ಕೆ ಇದೆ ಅಂತಂದ್ರೆ ಯಾವ ಈ ವೃದ್ಧ ದಂಪತಿಗಳೇ ಹೋಗಿ ಅಲ್ಲಿ ಸೈಟ್ ತಗೊಳ್ಳುವಂತ ಪ್ರಮೇಯ ಇರೋದಿಲ್ಲ. ಯಾರಾದ್ರೂ ಅವರ ಮಕ್ಕಳ, ಅವರ ಸಂಬಂಧಿಕರ ಯಾರಾದ್ರೂ ಬರಬೇಕು. ಮತ್ತು ಅಷ್ಟು ದೊಡ್ಡ ಮೊತ್ತ 84 ಲಕ್ಷ ಅಂತ ಹೇಳಿದ್ರೆ ಏನು ಚಿಕ್ಕ ಮೊತ್ತ ಏನಲ್ಲ. ಆದ್ರಿಂದಾಗಿ ಅಷ್ಟು ದೊಡ್ಡ ಮೊತ್ತವನ್ನು ವಿಡ್ರಾ ಮಾಡ್ತಾರಂತ ಆಗುವಾಗ ಸಹಜವಾಗಿ ಬ್ಯಾಂಕ್ ಮ್ಯಾನೇಜರ್ಗೆ ಸಂಶಯ ಬಂತು. ಹೀಗಾಗಿ ಬ್ಯಾಂಕ್ ಮ್ಯಾನೇಜರ್ ಅವರು ಪೊಲೀಸರಿಗೆ ಮಾಹಿತಿ ಕೊಟ್ಟರು. ಸಾಮಾನ್ಯವಾಗಿ ಬ್ಯಾಂಕ್ ಮ್ಯಾನೇಜರ್ಗಳು ಏನ್ ಮಾಡ್ತಾರಂತ ಹೇಳಿದ್ರೆ ಪೊಲೀಸರಿಗೆ ಮಾಹಿತಿ ಕೊಡುವಂತ ಕೆಲಸ ಮಾಡಲ್ಲ. ಅವರು ಸ್ವತಃ ಅವರು ಮನೆಗೆ ಹೋಗಿ ಆ ವೃದ್ಧ ದಂಪತಿಗಳನ್ನು ನೀವು ಡೆಪಾಸಿಟ್ ವಿಡ್ರಾ ಮಾಡಬೇಡಿ ಅಂತ ಹೇಳಿ ಕನ್ವಿನ್ಸ್ ಮಾಡ್ಲಿಕ್ಕೆ ಹೋಗ್ತಾರೆ. ಆದ್ರೆ ಇಲ್ಲಿ ಅವ್ರು ಏನ್ ಮಾಡಿದ್ರು, ಇದರಲ್ಲಿ ಏನೋ ಮೋಸ ಇರ್ಬೋದು ಅಂತ ಹೇಳಿ ಸಂಶಯ ಪಟ್ಟು ಅವರು ಪೊಲೀಸರಿಗೆ ಹೇಳಿದ್ರು. ಯಾಕಂದ್ರೆ ಪೊಲೀಸ್ ವ್ಯವಸ್ಥೆ ಸಾರ್ವಜನಿಕರೊಂದಿಗೆ ಒಳ್ಳೆಯ ಸಂಪರ್ಕ ಹೊಂದಿದ್ದರೆ ಇಂತಹ ಮಾಹಿತಿಗಳು ಹಂಚಲ್ಪಡ್ತದೆ. ಇದರೊಂದಿಗೆ ಯಾರು ಮಾಹಿತಿಗಳನ್ನು ಹಂಚಿಕೊಳ್ಳೋದಿಲ್ಲ. ನಿಮ್ಮ ಸಂಪರ್ಕ ಚೆನ್ನಾಗಿದ್ರೆ ಮಾತ್ರ ಹಂಚಿಕೊಳ್ತಾರೆ. ಈಗಿನ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಅವರು ಅಂತಹ ಒಂದು ವ್ಯವಸ್ಥೆಯನ್ನ ಜಾರಿ ಮಾಡಿದ್ದಾರೆ. ಎಲ್ಲ ಬೀಟ್ ಕಾನ್ಸ್ಟೇಬಲ್ಗಳು ಅಂತ ಒಂದು ಕರ್ತವ್ಯ ಫಲತೆಯನ್ನು ತೋರಿಸ್ತಾ ಇದ್ದಾರೆ. ಅದರಿಂದಾಗಿ ಇಂತಹ ಒಂದು ದೊಡ್ಡ ಒಂದು ತಪ್ಪಿಹೋಯಿತು. ಹೌದು, ಜನಸ್ನೇಹಿಯಾಗಿ ಪೊಲೀಸರು ಇದು ಮಾಡ್ತಾರೆ. ಅದು ರಾಜ್ಯ ಪೊಲೀಸ್ ಮಹಾನಿರ್ದೇಶಕ MS ಸಲೀಮನ್ ಅವರ ಕಲ್ಪನೆಯ ಕೂಸು. ಆದ್ರಿಂದಾಗಿ ಅದನ್ನು ಆಕ್ಟಿವ್ ಇರುವಂತಹ ಪೊಲೀಸ್ ಇನ್ಸ್ಪೆಕ್ಟರ್ ಅದನ್ನು ತಮ್ಮ ಸಿಬ್ಬಂದಿಗಳೊಂದಿಗೆ ಅದನ್ನು ಪರಿಣಾಮಕಾರಿಯಾಗಿ ಕಾರ್ಯಗತಗೊಳಿಸ್ತಾ ಇದ್ದಾರೆ. ಸಾಮಾನ್ಯವಾಗಿ ಏನಾಗ್ತದೆ ಅಂತ ಹೇಳಿ ಈ ಡಿಜಿಟಲ್ ಅರೆಸ್ಟ್ ಎನ್ನುವಂತಹ ಈ ವಂಚನಾ ಜಾಲದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಮೋಸ ಹೋದದ್ದು ಇವರ ಅರಿವಿಗೆ ಬರುವುದು ಒಂದು 2 ದಿವಸ 3 ದಿವಸದ ನಂತರ. ಅವರು ಆ ರೀತಿಯ ಘಟನೆಗಳು ಆಗಿದೆ ಅಂತ ಹೇಳಿ ಇನ್ನೊಬ್ಬರೊಂದಿಗೆ ಮಾಹಿತಿಗಳನ್ನು ಹಂಚಿಕೊಂಡಂತ ಸಂದರ್ಭದಲ್ಲಿ ನೀವು ಮೋಸ ಹೋಗಿದ್ದೀರಿ ಅಂತ ಅವರಿಗೆ ಗೊತ್ತಾಗ್ಬೋದು. ಆದ್ರಿಂದಾಗಿ ಆ ಸಂದರ್ಭದಲ್ಲಿ ನೀವು ಬ್ಯಾಂಕಿಗೆ ಹೋಗಿ ವಿಚಾರಿಸಿದ್ರೆ ನಿಮ್ಮ ಹಣ ಟ್ರಾನ್ಸ್ಫರ್ ಆಗಿರ್ತದೆ. ಆಗ ಅವರು ಹೋಗಿ ಸೆಂಟ್ ಪೊಲೀಸ್ ಸ್ಟೇಷನ್ಗೆ ಇಲ್ಲಾಂದ್ರೆ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಆ ವಂಚನೆಯ ದೂರನ್ನು ದಾಖಲಿಸಬೇಕಾಗ್ತದೆ. ಮತ್ತೆ ಯಾವ ನಂಬರಿಂದ ಕಾಲ್ ಮಾಡಿದ್ರು ಎನ್ನುವುದನ್ನೆಲ್ಲ ಡೀಟೇಲ್ ಆಗಿ ಕೊಟ್ಟು ಅಲ್ಲೊಂದು ಕೇಸ್ ರಿಜಿಸ್ಟರ್ ಆಗುತ್ತೆ. ಅಂಥದ್ದು ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಇತ್ತೀಚಿನ ತಿಂಗಳುಗಳಲ್ಲಿ ದಿನಕ್ಕೆ 1 ಇಲ್ಲದ್ರೆ 2 ಪ್ರಕರಣಗಳು ವರದಿಯಾಗ್ತಲೇ ಇರ್ತದೆ. ಸೆಂಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸು ದಾಖಲಾಗ್ತದೆ. ಅದರಲ್ಲಿ 1-2 ಪ್ರಕರಣಗಳನ್ನು ಸೆಂಟ್ ಪೊಲೀಸರು ಭೇದಿಸಿದ್ದಾರೆ, ಕೆಲವೊಂದು ಆರೋಪಿಗಳನ್ನು ಬಂಧಿಸಿದ್ದಾರೆ. ಹೊರತು ಬಹುತೇಕ ಪ್ರಕರಣಗಳು ಅಂದರೆ 99% ಪ್ರಕರಣಗಳನ್ನು ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂತ ಹೇಳಿದರೆ ವಾಟ್ಸಾಪ್ ಕಾಲ್ಗಳ ಮೂಲಕ ಅಪರಾಧಿಗಳು ಮಾತನಾಡುವುದರಿಂದ ಮತ್ತು ಆ ವಾಟ್ಸಾಪ್ ಕಾಲ್ಗಳ ಲೊಕೇಶನ್ ಅನ್ನು ಪತ್ತೆ ಹಚ್ಚುವುದು ಸುಲಭ ಸಾಧ್ಯವಲ್ಲದೆ ಇರುವುದರಿಂದ ಆ ರೀತಿಯಾಗಿ ಆರೋಪಿಗಳ ಪತ್ತೆಗೆ ತೊಡಕು ಉಂಟಾಗುತ್ತೆ. ಮತ್ತೆ ಕೆಲವೊಮ್ಮೆ ಈ ಫೇಸ್ಬುಕ್ಗಳಲ್ಲಿ ಕೆಲವೊಂದು ಜಾಬ್ ಆಪರ್ಚುನಿಟಿಗಳು ಅಂತ ಹೇಳಿ ಆ್ಯಡ್ ಬರ್ತಾ ಇರ್ತದೆ. ಆ ಆ್ಯಡನ್ನು ನೋಡಿ ಕೆಲವರು ಅದರಲ್ಲಿ ಲಿಂಕ್ ಅನ್ನು ಪ್ರೆಸ್ ಮಾಡಿದರೂ ಸಹ ಆ ಅಕೌಂಟ್ನ ಡೀಟೇಲ್ಗಳು ಅವರ ಕೈಗೆ ಹೋಗಿ ಅಲ್ಲಿಂದ ಅಕೌಂಟ್ ನಲ್ಲಿದ್ದ ಹಣ ನಿರ್ದೇಶನ ಇದೆ ಅದು ದೋಚ್ತಾರೆ. ಈ ಬಗ್ಗೆ ಪೊಲೀಸರು, RBIನವರು, ಬ್ಯಾಂಕ್ ಸ್ಟಾಫ್ಗಳು ಮತ್ತು ಎಲ್ಲರೂ ಕಾಲದಿಂದ ಕಾಲಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ರೂ ಸಹ ಜನರ ಕಿವಿಗೆ ಅದು ಕೇಳುವುದೇ ಇಲ್ಲ. ಇದರಲ್ಲಿ ಒಂದು ವಿಶೇಷ ಅಂತ ಹೇಳಿದ್ರೆ ಈ ಡಿಜಿಟಲ್ ಅರೆಸ್ಟ್ ಅನ್ನುವಂಥದ್ದು ಇತ್ತೀಚೆಗೆ ಕೇಂದ್ರ ಸರ್ಕಾರ ತುಂಬಾ ದೊಡ್ಡ ಮಟ್ಟದಲ್ಲಾಗಿರುವುದರಿಂದ CBI ಕೊಟ್ಟು ಬಿಟ್ಟಿದೆ ಇದು ಕೇಸನ್ನ. ಅಸ್ತಿತ್ವಕ್ಕೆ ತರಲಾಗಿದೆ. ಸಣ್ಣ ಪೊಲೀಸ್ ಸ್ಟೇಷನ್ ಅಂತ ಹೇಳಿ ಸೈಬರ್, ಎಕನಾಮಿಕ್ಸ್ ಮತ್ತು ನಾರ್ಕೋಟಿಕ್ಸ್ ಅಂದ್ರೆ ಮಾದಕ ದ್ರವ್ಯದ್ದು ವ್ಯವಹಾರಗಳು, ಆರ್ಥಿಕ ಅಪರಾಧಗಳು ಮತ್ತು ಸೈಬರ್ ಕ್ರೈಮ್. ಅದರ ಬಗ್ಗೆ ಒಂದು ಪೊಲೀಸ್ ಸ್ಟೇಷನ್, ಅದಕ್ಕೊಬ್ರು ಇನ್ಸ್ಪೆಕ್ಟರ್, 4 ಮಂದಿ ಸಬ್ ಇನ್ಸ್ಪೆಕ್ಟರ್ಗಳು, ಒಂದು 10-20 ಮಂದಿ ಸ್ಟಾಫ್, ಒಬ್ರು ACP, ಈ ರೀತಿಯಾಗಿ ಇದೆ ಒಂದು ಜಿಲ್ಲೆಗೆ. ಒಂದು ಜಿಲ್ಲೆಯಲ್ಲಿ ಕನಿಷ್ಠ ಅಂದ್ರೂ 30-32 ಪೊಲೀಸ್ ಸ್ಟೇಷನ್ಗಳಿರ್ತದೆ. ಅಷ್ಟೋ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಈ ರೀತಿಯ ಕ್ರೈಮ್ಗಳು ಬಂದ್ರೆ ಆ ಪೊಲೀಸ್ ಸ್ಟೇಷನ್ ಅವರು ತನಿಖೆ ಮಾಡಬೇಕು. ಅದರಿಂದಾಗಿ ಅವರಿಗೆ ಇಂತಹ ಪ್ರಕರಣಗಳು ದಿನಕ್ಕೊಂದು ಕಡೆ ರಿಪೋರ್ಟ್ ಆಗ್ತಾ ಇರ್ತದೆ. ಅಷ್ಟೋ ಪ್ರಕರಣಗಳನ್ನು ತನಿಖೆ ಮಾಡ್ಲಿಕ್ಕೆ ಹೋದಾಗ ಅವರಿಗೆ ಕೆಲಸದ ಒತ್ತಡ ಸಾಕತ್ತೆ. ಆದ್ರೆ ಸ್ಥಳೀಯ ಪೊಲೀಸರಿಗೆ ಏನಾಗ್ತದೆ ಅಂದ್ರೆ ಅವರಿಗೆ ನಿತ್ಯ
ಕರ್ತವ್ಯದ ಒತ್ತಡಗಳಿರ್ತದೆ. ಬಂದೋಬಸ್ತು ಮಾಡಬೇಕು, ತನಿಖೆ ಮಾಡಬೇಕು, ಈ ರೀತಿಯಾಗಿ ಎಲ್ಲ ಇರ್ತದೆ. ಅದರಿಂದಾಗಿ ಸ್ಥಳೀಯ ಪೊಲೀಸರಿಗೂ ಕರ್ತವ್ಯದ ಒತ್ತಡಗಳಿರ್ತದೆ, ಸಣ್ಣ ಪೊಲೀಸರಿಗೂ ಕರ್ತವ್ಯದ ಕೆಲಸಗಳಿರ್ತವೆ. ಅದರಿಂದಾಗಿ ಅವರಿಗೆ ಸಮಯಾವಕಾಶ ಸಾಧ್ಯ ಆಗುದು. ಎಷ್ಟೇ ಮಂದಿ ಸಿಬ್ಬಂದಿಗಳು ಇದ್ದರೂ ಸಹ ಅಗತ್ಯಕ್ಕೆ ಪೊಲೀಸ್ ಠಾಣೆಯಲ್ಲಿ ಸಿಗುವ ಸಿಬ್ಬಂದಿಗಳು 3 ಇಲ್ಲದ್ರೆ 4. ಒಂದು 50 ಮಂದಿ ಸ್ಟಾಫ್ ಇದ್ದಂತ ಪೊಲೀಸ್ ಸ್ಟೇಷನ್ ನ ಸಮಸ್ಯೆ ಇದು. ಕಡಿಮೆ ಸಾಮರ್ಥ್ಯವುಳ್ಳದ ಪೊಲೀಸ್ ಸ್ಟೇಷನ್ ಅಲ್ಲೂ ಸಹ ಅಷ್ಟೇ 2-3 ಮಂದಿ ಸಿಬ್ಬಂದಿಗಳೇ ಕೈಗೆ ಸಿಕ್ಕುವಂಥದ್ದು. ಏನಾದರೂ ಒಂದು ದೊಡ್ಡ ಘಟನೆ ಆಯಿತು ಅಂತ ಹೇಳಿದ ಕೂಡಲೇ ಅಲ್ಲಿಗೆ ಸ್ಪಾಟಿಗೆ ಹೋಗ್ಲಿಕ್ಕೆ ಸಿಬ್ಬಂದಿಗಳಿಲ್ಲದಂತ ಪರಿಸ್ಥಿತಿಯನ್ನು ಒಬ್ಬ ಇನ್ಸ್ಪೆಕ್ಟರ್ ಅದಕ್ಕಿಂತ ಕೆಳಗಿನ ಅಧಿಕಾರಿಗಳು ಅನುಭವಿಸ್ತಾರೆ. ಯಾಕಂದ್ರೆ ಎಕ್ಸಿಕ್ಯೂಷನ್ ಪವರ್ ಅಲ್ಲಿರೋ ಅವರು ಅನುಭವಿಸ್ತಾ ಇರ್ತಾರೆ. ಅದರಿಂದಾಗಿ ಇಂತಹ ಕೇಸುಗಳನ್ನ ಸಣ್ಣ ಪೊಲೀಸ್ನವರು ಮಾಡಬೇಕಂದ್ರೆ ಅದು ಸಣ್ಣ ಪೊಲೀಸ್ನವರಿಗೂ ಇದೇ ಸಮಸ್ಯೆ ಆದ್ದು. ಅದರಿಂದಾಗಿ ಕೆಲವು ದಿನಗಳ ಹಿಂದೆ ಸುಪ್ರೀಂ ಕೋರ್ಟ್ ಸ್ಪಷ್ಟವಾದ ನಿರ್ದೇಶನಗಳಿದೆ. ಇಂತಹ ಪ್ರಕರಣಗಳನ್ನ ನೇರವಾಗಿ ಸಿಬಿಐಗೆ ವಹಿಸ್ಕೋಬೇಕು ಅಂತ. ಯಾಕಂತ ಇದಕ್ಕಿಂತ ಮೊದಲು ಏನಿತ್ತು ಅಂತ ಹೇಳಿದ್ರೆ 10 ಲಕ್ಷಕ್ಕಿಂತ ಜಾಸ್ತಿ ಫ್ರಾಡ್ ಆದ್ರೆ ಅಂತಹ ಪ್ರಕರಣಗಳನ್ನ ಸ್ಥಳೀಯ ಪೊಲೀಸರು ದಾಖಲಿಸಿಕೊಳ್ಬೇಕು, ಮತ್ತೆ ಅದರ ತನಿಖೆಯನ್ನ ಸಿಒಡಿಗೆ ಹಸ್ತಾಂತರಿಸಬೇಕು ಅಂತ ಇತ್ತು. ಅದು ಮೊದಲು 25 ಲಕ್ಷ ಅಂತ ಇತ್ತು, ಅದರ ನಂತರ 10 ಲಕ್ಷಕ್ಕೆ ಬಂತು. ಆರ್ಥಿಕ ಅಪರಾಧಗಳ ಇದನ್ನು ಸಿಒಡಿಗೆ ಹಸ್ತಾಂತರಿಸಬೇಕು. ಯಾಕಂದ್ರೆ ಸಿಒಡಿಯಲ್ಲಿ ಅದಕ್ಕೊಂದು ಸೆಲ್ ಇದೆ, ಆದ್ರಿಂದಾಗಿ ಆ ಸೆಲ್ಲಿಗೆ ಹಸ್ತಾಂತರಿಸಬೇಕು. ಆದ್ರೆ ಈ ಡಿಜಿಟಲ್ ಅರೆಸ್ಟ್ ಎನ್ನುವಂಥದ್ದು ಕೇವಲ ಒಂದು ರಾಜ್ಯಕ್ಕೆ ಸೀಮಿತವಾಗಿಲ್ಲ. ಇದರ ಕದಂಬ ಬಾಹು ದೇಶದಾದ್ಯಂತ ಹರಡಿದೆ ಮತ್ತು ವಿಶ್ವದಾದ್ಯಂತ ಚಾಚಿಕೊಂಡಿದೆ. ಆದ್ರಿಂದಾಗಿ ಇಂತಹ ಪ್ರಕರಣಗಳ ತನಿಖೆಯನ್ನು ಸಿಬಿಐ ನಡೆಸಿದ ಸೂಕ್ತ ಎನ್ನುವುದು ಸುಪ್ರೀಂ ಕೋರ್ಟ್ನ ಅಭಿಪ್ರಾಯ ಆಗಿದ್ರಿಂದ ಸುಪ್ರೀಂ ಕೋರ್ಟ್ ಇಂತಹ ಒಂದು ಆದೇಶವನ್ನ ಕೊಟ್ಟದ್ದು. ಯಾಕಂತ ಹೇಳಿದ್ರೆ ಸಿಬಿಐ ಇಲ್ಲಿನ ಅತ್ಯುನ್ನತ ತನಿಖಾ ಸಂಸ್ಥೆ. ಆ ಸಂಸ್ಥೆಗೆ ಬೇಕಾದಷ್ಟು ಮ್ಯಾನ್ ಪವರ್ ಇದೆ ಮತ್ತು ಕಾನೂನಿನ ಬಲ ಇದೆ. ಅವರು ಇಂಟರ್ಪೋಲ್ ಒಟ್ಟಿಗೆ ಸಂಪರ್ಕ ಇರುವವರು. ಯಾಕಂದ್ರೆ ಇಂಟರ್ಪೋಲ್ಗೆ ಇಲ್ಲಿ ನೋಡಲ್ ಏಜೆನ್ಸಿ, ಸಿಬಿಐಗೆ ಇಲ್ಲಿ ಸಿಒಡಿ ನೋಡಲ್ ಏಜೆನ್ಸಿ ಹೇಗೆಯೋ ಹಾಗೆ ಇಂಟರ್ಪೋಲ್ಗೆ ಸಿಬಿಐ ನೋಡಲ್ ಏಜೆನ್ಸಿ. ಸಿಬಿಐನವರು ಯಾವುದಾದ್ರು ರಿಕ್ವೆಸ್ಟ್ ಕಳಿಸಿದರೆ ಇಂಟರ್ಪೋಲ್ನವರು ಅದನ್ನು ಗಮನಿಸ್ತಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಗೆ ಸಹಕಾರ ನೀಡ್ತಾರೆ, ಮಾರ್ಗದರ್ಶನ ನೀಡ್ತಾರೆ. ಯಾಕಂತ ಹೇಳಿದ್ರೆ ಈ ಡಿಜಿಟಲ್ ಅರೆಸ್ಟ್ ಅಂತ ಒಂದು ವ್ಯವಸ್ಥೆ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಅಂತಹ ಡಿಜಿಟಲ್ ಅರೆಸ್ಟ್ಗಳು ಈ ದೇಶದಲ್ಲೂ ಈಗ ವ್ಯಾಪಕವಾಗಿ ನಡೀತಾ ಇದೆ. ದಿನನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ವಂಚನೆಗಳು ನಡೀತಾ ಇದೆ. ಸಿಲ್ಲಿ ಫೆರ್ನಾಂಡಿಸ್ ಅವರು ಮತ್ತು ಅವರ ಪತಿ ಬೆನೆಡಿಕ್ಟ್ ಫೆರ್ನಾಂಡಿಸ್ ಅವರು ಬ್ಯಾಂಕ್ ಮ್ಯಾನೇಜರ್ ಸಮಯ ಪ್ರಜ್ಞೆಯಿಂದ ವಂಚನೆಯಿಂದ ಪಾರಾದ್ರು. ಅವರು ಬ್ಯಾಂಕ್ ಮ್ಯಾನೇಜರ್ ಅವರಿಗೆ ಎಷ್ಟು ತಿಳಿ ಹೇಳಿದ್ರು ಅವರು ಅದನ್ನು ಒಪ್ಪಲೇ ಇಲ್ಲ. ಸೊ ಹೀಗಾಗಿ ಜನ ಬಹು ಎಚ್ಚರದಿಂದಿರ್ಬೇಕು. ಜನರು ಎಚ್ಚರದಿಂದ ಇರಬೇಕು. ಯಾಕಂದ್ರೆ ಯಾವುದನ್ನು ನಂಬುವಂತ ಸ್ಥಿತಿಯಲ್ಲಿಲ್ಲ. ಥ್ಯಾಂಕ್ ಯು ಸರ್. ನಾವು ಹೋಗಿ ಹಾಕುವಾಗ ಬ್ಯಾಂಕ್ ಮ್ಯಾನೇಜರ್ ತಡೆದರು, ಆದರೂ ನಾವು ಕೇಳಲಿಲ್ಲ, ಹಾಕಿದರು. ಹಾಕಿ ನಂತರ ನಾವು ಮನೆಗೆ ಬಂದು ಮರುದಿವಸ ಪುನಃ ಹೇಳಿದರು ನಮಗೆ ಈಗಲೇ ಹೋಗಿ ಅಕೌಂಟಿಗೆ ಹಾಕಿ ಅಂತ ಹೇಳಿದರು. ಅದಕ್ಕೆ ಹೇಳಿದಕ್ಕೂ ಮ್ಯಾನೇಜರ್ ಕೇಳಲಿಲ್ಲ, ಹಾಕಲಿಲ್ಲ. ಅವರು ಮನೆಗೆ ಮತ್ತೆ ಪುನಃ ಮನೆಗೆ ಬಂದೆವು ನಾವು. ಈಗಲೇ 3 ಗಂಟೆಗೆ ಹೋಗಿ ಈಗಲೇ ಹಣ ಹಾಕಿ ಇದಕ್ಕೆ ನಿಮ್ಮ ಇನ್ನೊಂದು ಅಕೌಂಟಿಗೆ ಹಾಕಿ ಅಂತ ಹೇಳಿದರು. ಆಗ ನಾವು ಹೋಗಿ ಹಾಕಲಿಕ್ಕೆ ಹೋದಾಗ ಅವರು ಮೂಲ್ಕಿ ಪೊಲೀಸ್ ಠಾಣೆಗೆ ಫೋನ್ ಮಾಡಿ ತಿಳಿಸಿ ನಮ್ಮ ಹಣ ಹೋಲ್ಡ್ ಇಟ್ಟು ಅವರು ಪೊಲೀಸರಿಗೆ ಮಾಹಿತಿ ನೀಡಿದರು. ಪೊಲೀಸರು ನಮ್ಮ ಮನೆಗೆ ಬಂದರು. ನಮ್ಮ ಮನೆಗೆ ಬಂದು ನನ್ನ ಮೊಬೈಲ್ ತಗೊಂಡ್ರು. ಅಲ್ಲಿ ತನಕ ನಾನು ಡಿಜಿಟಲ್ ಅರೆಸ್ಟಲ್ಲೇ ಇದ್ದೆ, ನನ್ನ ಮೊಬೈಲ್ ಹೋಲ್ಡಲ್ಲೇ ಇತ್ತು. ಅವರು ಸರಿಯಾಗಿ ಅದನ್ನು ಇದು ಮಾಡಿ ಮಾತಾಡಿ ಅವರ ಹತ್ರ ಕಾಲ್ ಕಟ್ ಮಾಡಿ ಮೊಬೈಲ್ ಸ್ವಿಚ್ ಆಫ್ ಮಾಡಿದರು. ಮತ್ತು ಮ್ಯಾನೇಜರಿಗೆ ತಿಳಿಸಿ ನಮ್ಮ ಹಣ ಇದು ಮಾಡಿದರು, ಸೇವ್ ಮಾಡಿದರು. ಮುಲ್ಕಿ ಪೊಲೀಸ್ ಠಾಣೆಯವರಿಂದ ಮತ್ತು ನಮ್ಮ ಬ್ಯಾಂಕ್ ಮ್ಯಾನೇಜರ್ ಮತ್ತು ಅವರ ಸ್ಟಾಫಿಂದ ನಮ್ಮ ಹಣ ಉಳಿಯಿತು. ಯಾರಾದರೂ ಇನ್ನು ಮುಂದೆ ಈ ಥರ ಆದರೆ ಭಯ ಪಡಬೇಡಿ, ಹತ್ತಿರದ ಠಾಣೆಗೆ ದೂರು ನೀಡಿ, ಮತ್ತು ನೀವು ಸೇವ್ ಆಗಿರಿ, ಇನ್ನೊಬ್ಬರನ್ನು ಸೇವ್ ಮಾಡಿರಿ. ದಯಮಾಡಿ ನಾನು ಕೇಳಿಕೊಳ್ತೇನೆ. ಎಲ್ಲರಿಗೂ ನಾನು ಧನ್ಯವಾದ. ನನಗೆ ಸಹಾಯ ಮಾಡಿದವರಿಗೆ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೇನೆ.